ದೀಪ್ಗೆ ಬೇಜಾರಾಗ್ಬಿಟ್ಟೈತೆ ನಡೆಸ್ಕೊಡ್ತಾ ಇದ್ದೀನಲ್ಲ ಅಂತ ನೋಡ್ತೀವಿ ಮೇಡಮ್. ನಿಮ್ಗೆ ಯಾರು ಇಷ್ಟ ಸರ್? ನನಗೆ ಯಾರು ಇಷ್ಟ ಇಲ್ಲ ಈ ಸರಿ. ಇಷ್ಟ ಇಲ್ಲ. ಯಾಕೆ ಸರ್? ಚೆನ್ನಾಗಿ ಆಡ್ತಾ ಇಲ್ಲ? ಯಾರು ಈ 10th ಅಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ. ಯಾಕೆ? ಬರೀ ಡೋಂಗಿಗಳು ಬರೀ. ಆ ಸಂಗೀತ ಅಂತೂ ಮಾತಾಡ್ತಾನೆ ಇರ್ತಾಳೆ, ಬರೀ ಮಾತಾಡೋದೇ ಜಾಸ್ತಿ. ಇವನ್ ಪ್ರತಾಪ್ ಸೈಲೆಂಟ್ ಆಗಿದ್ದಾನೀಗ ಈಗ ವೈಲೆಂಟ್ ಆಗ್ಬಿಟ್ಟ. ಏನು ವೈಲೆಂಟ್ ಆದ್ರೂ ಅದು ಗೆಲ್ಬೇಕಲ್ವ ಈಗ. ಯಾರು ಟಾಪ್ ಅಲ್ಲಿ ಬರ್ಬೋದು ಸರ್ ಇವಾಗ? ಅದೇ ಅವ್ರ ಸಂಗೀತ ಪ್ರತಾಪೇ, ಇನ್ಯಾರು ಬರೋ ಅಂಥ ಚಾನ್ಸಸ್ ಇಲ್ಲ. ಇಲ್ಲ ಕಾರ್ತಿಕ್ಗಿಲ್ಲ, ವಿನಯ್ಗಿಲ್ಲ, ಆಮೇಲೆ ವರ್ತೂರ್ಗಿಲ್ಲ, ತುಕಾಲಿಗೂ ಇಲ್ಲ. ಇನ್ನೇನು ತನುಷಾ ಗಂಟು ಮೂಟೆ ಕಟ್ಟಿರ್ಬೇಕಲ್ಲೇ. ಸೊ ನಿಮ್ಗೆ ಇವಾಗ ಟಾಪ್ 1, ಟಾಪ್ 2, ಟಾಪ್ 3 ಮೂರು ಜನದಲ್ಲಿ ಅಭಿಪ್ರಾಯ ಅಂತಂದ್ರೆ ಈ ಸರಿ ಏನಿಲ್ಲ ಸರ್. ಬೇಜಾರಾಯಿತು ನೋಡೋದಕ್ಕೆ, ಬೇಜಾರು. ಬರೀ ಹೊಡೆದಾಟ ಬಡ್ದಾಟ ಬೈಗುಳ, ಆ ಮಾತುಗಳು ಏನು ಉಚ್ಚಾರಣೆಗಳೇ ಸರಿ ಇಲ್ಲ. ಇವಳು ಸಂಗೀತ ಅಮ್ಮನವರು ಯಾವಾಗಲೂ ಹಿಂಗನ್ನೋದು ಕಾರ್ತಿಕ್ಗೂ ಅವ್ರು ಎಷ್ಟು ಚೆನ್ನಾಗಿದ್ರು ಫ್ರೆಂಡ್ಶಿಪ್ಪು, ಈಗೆಲ್ಲ ಬಿದ್ದೋಯ್ತು. ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು ತುಂಬಾ ಕ್ಲೋಸ್ ಆಗಿದ್ರು, ಸಡನ್ಲಿ ಏನಕ್ಕೆ? ಅದು ಇವರು ಗಿಮಿಕ್ ಮಾಡಿದ್ದೆ, ಯಾರು ಸಂಗೀತ ಅಮ್ಮನವರು. ಹೆಂಗೆ ಸರ್? ಇವ್ರು ಗೆಲ್ಲಬಾರ್ದು ಅನ್ನೋ ಚಾನ್ಸ್ಗೋಸ್ಕರ ಆತನ ಮಾಡಿದ್ದ, ಆ ಥರ ಮಾಡಿದ್ದು. ಓಕೆ, ಬಿಗ್ ಬಾಸ್ ಬಗ್ಗೆ ಒಪಿನಿಯನ್ ಅಂದರೆ ಇವಾಗ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರಾ? ಒಳ್ಳೇದಾ ಕೆಟ್ಟದ್ದಾ? ಸುದೀಪ್ಗೆ ಬೇಜಾರಾಗ್ಬಿಟ್ಟೈತೆ ನಡೆಸ್ಕೊಡ್ತಾ ಇದ್ದೀನಲ್ಲ ಅಂತ. ಅವರೇ ಹೇಳಿದ್ರಲ್ಲ, ಬಾಗಿಲು ತೆಗೆದುಬಿಟ್ಟಿರುತ್ತೆ, ಹೋಗೋರು ಹೋಗ್ಬಿಡಿ ಅಂತ. ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದಾರೆ ಅವರು. ಸುದೀಪ್ಗೆ ಬೇಜಾರಾಗಿರ್ಬೇಕಾದ್ರೆ ಈ 10ಲ್ಲಿ ಏನಿಲ್ಲ ಈ ಸರಿ, ಭಾರಿ ಬೇಜಾರು. ಓಕೆ ಸರ್, ನಿಮ್ಮ ಇಷ್ಟವಾದವರು ಆಟಗಾರರು ಯಾರೂ ಇಲ್ಲ? ಯಾರೂ ಇಲ್ಲ. ಇನ್ನೇ ಸಂಗೀತನೇ ಬರ್ಬೋದು, ಆ ಅಮ್ಮ ಗ್ಯಾರಂಟಿ ಇಲ್ಲ. ಪ್ರತಾಪ್ ಬರ್ತಾರೆ. ಪ್ರತಾಪ್ ಮಾತಂತೂ ಭಾರಿ ಚೆನ್ನಾಗಿದೆ, ಈಗ ಮಾತಾಡೋದಕ್ಕೆ ಉಚ್ಚಾರಣೆ ಚೆನ್ನಾಗಿದೆ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಹಳ್ಳಿ ಭಾಷೆ ಬಿಟ್ಬಿಟ್ರು, ಹಂಗಕ್ಕ ಹಿಂಗಕ್ಕ. ಅವನು ಬೈದ್ನಲ್ಲ, ಯಾರು ವಿನಯ್ ವರ್ತೂರು ಬೈದ್ನಲ್ಲ,